ಅದಕ್ಕೋಸ್ಕರ ಮ್ಯಾನೇಜ್ ಮಾಡ್ಕೊಡ್ತೀನಿ. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಅವ್ರು ಯಾರು ಇಲ್ಲಿದ್ದಕ್ಕೋಸ್ಕರ ಭಾಷೆ ಬರೋಲ್ಲ ಅವ್ರಿಗೆ ಅಂತ ಉದ್ದೇಶಕ್ಕೋಸ್ಕರ ರೈತರಿಗೆ ಅನುಕೂಲ ಆಗಿಬಿಟ್ಟು ನಾನು ಇಲ್ಲಿದ್ದು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರತಿದಿನ 5,000 ಮೂಟೆ ಅನ್ಲೋಡ್ ಆಗ್ತಾಯಿದೆ. 40 ಜನ ಕೂಲಿಯವ್ರು ಬಂದಿದ್ದಾರೆ. ಇದಕ್ಕೆ ಮುಂಚೆ ಒಂದು ಬ್ಯಾಚ್ ಕೂಲಿಯವ್ರು ಬಂದರು, ಅವರು ತಪ್ಪಿಸ್ಕೊಂಡು ಹೋಗೋದು. ಆ ಮಿಷನರೀಸು ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಆಗಿದ್ದ ಸ್ಟಾರ್ಟ್ ಮಾಡಿದ ನಿಧಾನ ಆಯಿತು. ಅವಾಗ ಫೆಬ್ರವರಿ 15ಕ್ಕೆ ಸ್ಟಾರ್ಟ್ ಮಾಡ್ತಾಬೇಕಾಯಿತು. ಈ ಸಾರಿ ಮಿಷನರಿ ಪ್ರಾಬ್ಲಮ್ಮು ಒಂದೊಂದು ರೆಡಿ ಮಾಡೋದಕ್ಕೆ ಕೆಟ್ಟೋಗೋದಕ್ಕೆ ಆಗ್ಬಿಟ್ಟಿದ್ದಾನೆ. ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ 48,000 ಮೂಟೆ ಅನ್ಲೋಡ್ ಮಾಡಿದ್ವಿ. ಒಂದು ದಿನಕ್ಕೆ 4,500ದಿಂದ 5,000 ಮೂಟೆ ಅನ್ಲೋಡ್ ಆಗ್ತಾಯಿದೆ. ಕೂಲಿಯವರು ಇದ್ದಾರೆ. ಇರೋದ್ರೊಳಗೆ ಏನು ತೊಂದರೆ ಅಲ್ಲ. ಏನಂದರೆ ರೈತರು ನನ್ನ ಮುಂದೆ ನಿನ್ನ ಮುಂದೆ ಅಂತ ಬಂದು ಸುಮ್ಮನೆ ಬಂದು ಬಿಸಿಲಲ್ಲಿ ನಿಲ್ಲಿಸ್ಕೊತಾರೆ. ಇಲ್ಲಿ ಬಂದಮೇಲೆ ನಾವು ಟೋಕನ್ ಕೊಡ್ತೀವಿ. ಏನು ಕೆಲವು ರೈತರು ನಾವು ಮೊದಲೇ ಕೊಡಿ ಅಂತಾರೆ. ಬಟ್ ಮೊದಲೇ ನಾವು ಕೊಡೋಕ್ಕಾಗಲ್ಲ. ಯಾಕಂದರೆ ನಾನು ಲಾರಿ ತಂದು ನಿಲ್ಸ್ಕೊಂಡಿದ್ದೀನಿ, ನಾನು ಕೊಡ್ದ ನೀವು ಯಾರು ಕೊಟ್ಟಿದ್ದೀರಾ ಅಂತ ಗಲಾಟೆ ಆಗ್ತದೆ. ಹಂಗಾಗ್ಬಿಟ್ಟು ಗಾಡಿಗಳು ಆಚೆ ನಿಂತ್ಕೊಳ್ತಾ ಇವೆ. ತೊಂದರೆ ಏನಿಲ್ಲ. 10ನೇ ತಾರೀಕುವರೆಗೂ ಮಿಷಿನರಿ ನಾವೇನು ಟೋಕನ್ ಇಶ್ಯೂ ಮಾಡ್ತೀವಿ. 10ನೇ ತಾರೀಕು ಆದ ನಂತರ ನಿಲ್ಸಾಕ್ತೀವಿ. 10ನೇ ತಾರೀಕುವರೆಗೂ ಎಷ್ಟು ಗಾಡಿಗಳು ಬಂದಿರ್ತದೆ ಅಷ್ಟು ಗಾಡಿಗಳು ಅನ್ಲೋಡ್ ಮಾಡ್ತೀವಿ. ಆಚೆ ನಿಂತಿದ್ದಾರೆ ಆಲೂಗಡ್ಡೆಗೆ ಏನು ಪ್ರಾಬ್ಲಮ್ ಆಗಲ್ಲ, ಏನೂ ಆಗಲ್ಲ. ಅದು ಅವರು ರೈತರು ತರಬೇಕಾ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕಲ್ಲ. ಟಾರ್ಪಾಲ್ ಗಿರ್ಪಾಲ್ ಹಾಕೋಬೇಕು. ನಮ್ಮಲ್ಲಿ ಒಳಗಡೆ ನಿಂತ್ಕೊಳ್ಳೋದು ನೆರಳು ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸುಮಾರು 150-200 ಗಾಡಿ ಬಂದು ನಿಂತ್ಕೊಂಡ್ರೆ 200 ಗಾಡಿಗೆ ನೆರಳು ಮಾಡೋಕ್ಕೆ ಸಾಧ್ಯ ಇಲ್ಲ ಬೈಲಲ್ಲಿ. ಅಥವಾ ಆ ಥರ ಇತ್ತು. ಅವ್ರು ಟಾರ್ಪಾಲ್ ಗಿರ್ಪಾಲ್ ಹಾಕೊಂಡು ರೈತರು ಅವ್ರು ಮಾಡ್ಕೋಬೋದು. ಇನ್ನು ಮಳೆಯಲ್ಲಿದ್ದಕ್ಕೋಸ್ಕರ ಪರವಾಗಿಲ್ಲ. ಬರ್ತಾ ಇದ್ದ ತಕ್ಷಣ ಆ ಇಡೀ ಬಿಸಿ ನೀಚೆ ತೆಗೆದು 5 ಡಿಗ್ರಿ 6 ಡಿಗ್ರಿ ಟೆಂಪ್ರೇಚರ್ ತರಬೇಕು ಒಳಗಡೆ. ಇಷ್ಟು ಬಿಸಿ ಆಚೆ ಹೋಗ್ಬೇಕಾದ್ರೆ ಕನಿಷ್ಠ ಪಕ್ಷ ನಾವು 5 ದಿವಸ 6 ದಿವಸ ಟೆಂಪ್ರೇಚರ್ ಅದು 10-12 ದಿವಸ ಬೇಕಾಗುತ್ತೆ. ಹೀಗಾಗ್ಬಿಟ್ಟು ಆಗ್ತಾಯಿದೆ. ಬೇರೆ ಏನು ತೊಂದರೆ ಏನಿಲ್ಲ. ರೈತರು ಈ ಸಾರಿ ಬೆಳೆ ಚೆನ್ನಾಗಾಗಿರೋದ್ರಿಂದ ಆಲೂಗಡ್ಡೆ ಬರ್ತಾಯಿದೆ. ರೇಟ್ಗಳಿಲ್ಲ. ರೇಟ್ ಇದ್ದರೆ ಮಾರ್ಕೆಟ್ನಲ್ಲಿ ರೇಟ್ ಇದ್ದರೆ ರೈತರು ಯಾರು ಇಲ್ಲಿ ಬರ್ತಾ ಇರಲಿಲ್ಲ, ಅಲ್ಲೇ ಹಾಕ್ಬಿಡ್ತಾಯಿದ್ರು. ಅದಕ್ಕೋಸ್ಕರ ರೇಟ್ ಇಲ್ದಿರೋದಕ್ಕಾರ ಹೇಳೋಣ ಏನೋ ಲಾಭ ಬರುತ್ತೇನೋ ಅವ್ರ ಆಸೆ. ಸರಿ ನೆಂಗೂ ರೈತರು ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆಯ್ತಪ್ಪ ಬನ್ನಿ ಅಂತ ಚಾಲೂ ಮಾಡಿದ್ದೀವಿ. ಸದ್ಯಕ್ಕೆ ನಡೀತಾ ಇದೆ. ಏನು ತೊಂದರೆ ಏನಿಲ್ಲ. ಅಷ್ಟೇ 5,000 ಮೂಟೆ ಇಳಿಸ್ಬೋದು. ಅದಕ್ಕಿಂತ ಹೆಚ್ಚು ಇಳಿಸೋಕ್ಕಾಗಲ್ಲ. ಈಗ 10ನೇ ತಾರೀಕು ಕ್ಲೋಸ್ ಆಗುತ್ತೆ ಅಂತ ಇದ್ರಲ್ವಾ? 10ನೇ ತಾರೀಕುವರೆಗೂ ಚೀಟಿ ಏನು ನಾವು ಟೋಕನ್ ಕೊಡ್ತಾ ಇದ್ದೀವಿ, ಟೋಕನ್ 10ನೇ ತಾರೀಕು ಸ್ಟಾಪ್ ಮಾಡ್ತೀವಿ. 10ನೇ ತಾರೀಕು ಮೇಲೆ ಟೋಕನ್ ಕೊಡೋದಿಲ್ಲ. ಅಲ್ಲಿವರೆಗೂ ಎಷ್ಟು ಗಾಡಿಗಳು ಟೋಕನ್ ಕೊಡ್ತೀವಿ ಅಷ್ಟು ಗಾಡಿಗಳನ್ನ 15ನೇ ತಾರೀಕುವರೆಗೂ ಅನ್ಲೋಡ್ ಮಾಡ್ತೀವಿ. ನಿಂತಿರೋ ಗಾಡಿಗಳು ಅಷ್ಟು ಮಾತ್ರ ಟೋಕನ್ ಕೊಟ್ಟಿದ್ರೇ ಒಳಗಡೆ ಬಿಡೋದು. ಅಕಸ್ಮಾತ್ ಬರಿತಾ ಕೂತ್ಕೊಂಡಿದ್ದಲ್ಲ, ಆ ಟೋಕನ್ ಬಂದರೆ ಮೇಲ್ಗಡೆ ಹಾಕ್ಸೋದಿಲ್ಲ ಅಂದ್ರೆ ಹಾಕ್ಸಲ್ಲ. ಒಳಗಡೆ ಫುಲ್ ಫಿಲ್ಲಿಂಗ್ ಆದರೆ ಏನು ಮಾಡ್ತೀವಿ? ಫಿಲ್ಲಿಂಗ್ ಎಲ್ಲ ನಮ್ದಿಲ್ಲ. ಇನ್ನೂ 1,30,000 ಜಾಗ ಇದೆ. ಇವಾಗ ನಾವು ತುಂಬ ದಬ್ಬ ಎಲ್ಲ 10ನೇ ತಾರೀಕುವರೆಗೂ ಮಾಡಿದ್ರೆ 1,10,000 1,20,000 ಒಳಗಡೆ ತುಂಬೋದು. ಇನ್ನಷ್ಟು ಖಾಲಿ ಇರುತ್ತೆ. ಬಟ್ ಖಾಲಿ ಇದೆ ಅಂತ ನಾವು ತುಂಬ್ಸೋಕ್ಕಾಗಲ್ಲ. ಇವಾಗ ಇಟ್ಟಿರೋ ಗಾಡಿ ಒಡ್ಡೆ ಏನು ಗಾಡಿ ಒಳಗಡೆ ಇಟ್ಟಿದ್ದೀವಲ್ಲ ಅದನ್ನು ನಾವು ಟೆಂಪ್ರೇಚರ್ ಡೌನ್ ಮಾಡಬೇಕು. ನಾವು ತುಂಬ್ತಾನೆ ಹೋದರೆ ಟೆಂಪ್ರೇಚರ್ ಡೌನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಈ ಬಿಸಿಲಲ್ಲಿ. ಅದಕ್ಕೋಸ್ಕರ 10ನೇ ತಾರೀಕುವರೆಗೂ ಸ್ಟಾಪ್ ಮಾಡಿಬಿಟ್ಟು 2 ಬ್ಯಾರಕ್ಕಾದರೆ 2ರಿಂದ ತುಂಬಿದ್ರೆ 1,20,000 ತುಂಬುತ್ತೆ ಅಷ್ಟೇ. ಅದಕ್ಕೆ ಮೇಲೆ ತುಂಬ ಆಚೆ ಕಡೆ ಊಟ ಇಲ್ಲ ಸರ್, ನೀರು ಇಲ್ಲ ಸರ್, ಬಂದು 15 ದಿನ ಆಗುತ್ತೆ, 20 ದಿನ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡೋಕ್ಕಾಗುತ್ತಾ? ರೈತರು ಅಲ್ಲಿಂದ ಬಂದಿರ್ತಾರೆ, ಅಲ್ಲಿಂದ ಬರೋ ಊಟ ಇಲ್ಲ ತಿಂಡಿ ಇಲ್ಲ ಅಂತಂದ್ರೆ ನಮ್ಮ ಕೂಲಿಯವ್ರಿಗೆ ಅಲ್ಲಿ ಅಡ್ಕೊಂಡು ಊಟ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ನಾವು? ಅಲ್ಲ, ಅದಗಳು ರೈತರು ಕೇಳಿದಾರೆ. ಅವರಾರು ಅನುಕೂಲಕ್ಕೋಸ್ಕರ ರೈತ ಅವನು ಬೆಳೆದು ಬಂದಿರ್ತಾನೆ, ಕಷ್ಟ ಬಿಸಿಲಲ್ಲಿ ಇರ್ತಾನೆ, ಆ ಮನುಷ್ಯ ಏನೋ ಕೇಳ್ತಾ ಇರ್ತಾನೆ. ಬಟ್ ಏನಂದರೆ ಎಷ್ಟು ಕನ್ಸರ್ಣೆ ಮಾಡೋಕ್ಕೆ ಸಾಧ್ಯ? ಇಬ್ಬರ ಕನ್ಸರ್ಣೆ ಮಾಡೋಕ್ಕೆ ಫಸ್ಟ್ ಹೇಳ್ತಾರೆ ಅವರು. ಫಸ್ಟ್ ಟೋಕನ್ ಕೊಟ್ಬಿಟ್ರೆ ನಮ್ಗೆ ಥರ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಟೋಕನ್ ಬಂದವ್ರು ಟೋಕನ್ ಕೊಡ್ತಾನೆ ಇದ್ದೀವಿ. ನಾವು ಏನು 23ನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ, 23ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಬಂದವ್ರು ಟೋಕನ್ ಕೊಡ್ತಾ ಇದ್ದೀವಿ. ನೀವು ಗಾಡಿ ಎಲ್ಲೋ ನಿಲ್ಸ್ಕೊಂಡು ಮನೇಲಿ ಇಟ್ಕೊಂಡು ನಾನು ಟೋಕನ್ ಬೇಕು ಅಂದ್ರೆ ಕೊಡೋಕ್ಕಾಗಲ್ಲ. ಗಾಡೀಲಿ ಎಲ್ಲೇನೋ ಟೋಕನ್ ಇಸ್ಕೊಂಡಿರ್ತೀಯ, ಇಲ್ಲಿ ಯಾರೋ ಗಾಡಿ ತುಂಬಿಸ್ಕೊಂಡಿಲ್ಲ, ನಮ್ಮ ಗೇಟ್ ಹತ್ರ ನಿಂತ್ಕೊಂಡಿರ್ತಾರೆ, ಅವ್ರಿಗೆ ಕೊಡೋದ ನಾನು ಯಾರು ಕೊಡಬೇಕು? ಇಲ್ಲಿ ಯಾರು ನಮ್ಮ ಸ್ಟೋರ್ ಹತ್ರಕ್ಕೆ ಯಾರು ಬಂದಿರುತ್ತೋ ಗಾಡಿ ಅವ್ರಿಗೆ ಮಾತ್ರ ಟೋಕನ್ ಕೊಡ್ಬೋದು. ಉಳಿದವ್ರು ನನ್ನ ಮನೇಲಿ ಇರೋದೆಲ್ಲ ಟೋಕನ್ ಕೊಡೋಕ್ಕಾಗೋದಿಲ್ಲ. ಎಲ್ಲೋ ಗಾಡಿ ನಿಲ್ಸ್ಕೊಂಡು ಟೋಕನ್ ಕೊಡಿದ್ರು ಅವ್ರಿಗೂ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಮುಂದೆ ಬಂದಿರೋ ಅವ್ರು ಏನು ಮಾಡಬೇಕು? ಅವ್ರು ಬಿಸಿಲಲ್ಲಿ ಆಡಬೇಕು, ಇವ್ರು ಮಾತ್ರ ಮನೇಲಿ ತಂಪಾಗಿರ್ಬೋದಾ? ಅದಾಗುತ್ತೆ. ಅದಕ್ಕೋಸ್ಕರ ಅದು ಆಗೋದಿಲ್ಲ. ಬಿಸಿಲಲ್ಲಿ ನಾನು 3 ದಿನ ಒಣಗೋಗ್ಬಿಡ್ತೆ ಸಾಲ ತಿರುಗಿ ಆಚೆ ಬಂದು ಕೋಲ್ಡ್ ಸ್ಟೋರಿಂದ ಆಚೆ ಬಂದರೆ ಎಲ್ಲ ಕಲ್ತೋಗ್ಬಿಡ್ತದೆ ಆಲೂಗಡ್ಡೆ ಅಂತ. ಅದು ಪ್ರತಿ ವರ್ಷ ರೈತರು ಗೊತ್ತಿರೋ ವಿಷಯನೇ. ಅವ್ರು ರೈತರು ಯಾಕೆಂದರೆ ವರ್ಷಾನುಗಟ್ಲೆಯಿಂದ ರೈತ ಆಲೂಗಡ್ಡೆ